ಸೂರ್ಯಕಾಂತಿ ರೇಣುಕ ಮಂಜು ನೀವಿಬ್ಬರು ನಂದೊಂದು ಆಸೆ ಇದೆ, ಅದನ್ನು ನಡೆಸ್ಕೊಡ್ತೀರೇನಪ್ಪ? ಅಪ್ಪ, ನಿಮ್ಮ ಮಾತನ್ನು ನಾವು ಯಾವತ್ತು ನಡೆಸ್ಕೊಟ್ಟಿಲ್ಲ ಹೇಳಿ. ಅದೇನು ಅಂತ ಹೇಳಿಪ್ಪ. ನೋಡ, ಮೊದಲು ನಡೆಸ್ಕೊಡ್ತೀನಿ ಅಂತ ಮಾತು ಕೊಡಿ. ಹೇಳಿ, ನಾನು ನಡೆಸ್ಕೊಡ್ತೀನಿ. ಹೇಳಿಪ್ಪ. ನಾವು ಕಾಂತಿನ ಮನೆಯಿಂದ ಹೊರಗಡೆ ಹಾಕಿ ದೊಡ್ಡ ತಪ್ಪು ಮಾಡಿಬಿಟ್ಟು ನೀವಿಬ್ಬರನ್ನ ಅದನ್ನು ಸರಿಪಡಿಸಬೇಕು. ಏನಾದರೂ ಆಗಲಿ ಕಾಂತಿನ ಮನೆ ಸೇರಿಸ್ಕೊಳ್ಳೇಬೇಕು. ಇಬ್ಬರು ಮಾತು ಕೊಟ್ಟಿದ್ದೀರ, ತಪ್ಪಬೇಡಿ. ನಡೆಸ್ಕೊಡ್ತೀರಲ್ಲ? ಅಪ್ಪ ಏನಾಗ್ತಿದ್ಯಪ್ಪ? ಅಪ್ಪ 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 ಮಾತಾಡಿಪ್ಪ. ಅಪ್ಪ ಇಲ್ಲೊಂದು ಸೈನ್ ಹಾಕಿ. ಯಾಕೆ? ನಾನು ಯಾಕೆ ಸೈನ್ ಮಾಡಬೇಕು? ನೀವು ಮೊದಲು ಸೈನ್ ಹಾಕಿ. ನಾನು ಮಾಡ್ತಾ ಇರೋ ಕೆಲಸಕ್ಕೆ ಸಾಕ್ಷಿ ಬೇಕು, ಅದು ನೀವೇ. ನೋಡು, ನಾನು ಓದಿರೋಳು. ವಿಷಯ ಏನು ಅಂತ ತಿಳ್ಕೊಳ್ದೆ ಸೈನ್ ಹಾಕೋ ಅಭ್ಯಾಸ ನನಗಿಲ್ಲ. ಅಂತಿ, ಏನ್ ನಡೀತಾ ಇದೆ? ವಿಷಯ ಏನಂತ ನಮಗಾದ್ರೂ ಹೇಳು. ಹೇಳ್ತೀನಪ್ಪಯ್ಯ, ತಗೊಳ್ಳಿ. ಅದಕ್ಕೆ ನಿಧಾನವಾಗಿ ಓದಿ ಸೈನ್ ಮಾಡಿ. ನಾನಂತೂ ಸೈನ್ ಮಾಡಿ ನನ್ನ ಕರ್ತವ್ಯನ ಮುಗಿಸಿದ್ದೀನಿ. ಅದಕ್ಕೆ ನಿಮಗೆ ಹೆದರಿಕೆ ಇತ್ತಲ್ವಾ? ನಿಮಗೆ ಹುಟ್ಟೋ ಮಗುಗೆ ಏನೂ ಸಿಗಲ್ಲ, ಅದು ಬಿಕಾರಿ ಆಗ್ಬಿಡುತ್ತೆ, ಅದಕ್ಕೇನು ಇರಲ್ಲ, ಹಾಗೆ ಹೀಗೆ ಅಂತ. ಆ ಚಿಂತೆ ಈಗ ನಿಮಗೆ ಬೇಡ. ಆ ಮಗುಗೆ ನನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿನೂ ಸಿಗುತ್ತೆ. ಎಂಥ ಕೆಲಸ ಮಾಡ್ಬಿಟ್ಟೆ ಕಾಂತಿ? ಸರಿಯಾದ ಕೆಲಸನೇ ಮಾಡಿದ್ದೀನಿ. ಜೀವನದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೋಷ ನನಗಿವಾಗ ಸಿಕ್ಕಿದೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರು ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ ಅದಕ್ಕೆ. ರೇಣುಕಮ್ಮನವರು ಚಿಕ್ಕಮ್ಮವ್ರನ್ನ ಕರ್ಕೊಂಬ ಅಂತ ಹೇಳೋದು, ಕಳ್ಸ್ಕೊಡ್ಬೇಕಂತೆ. ಅವಳನ್ನೇ ಕಳ್ಸ್ಕೊಡ್ಬೇಕಂತೆ. ಬರಲ್ಲ ಅಂತ ಹೇಳೋಗು. ದಯವಿಟ್ಟು ಕಳ್ಸ್ಕೊಡಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಗೌಡ್ರೆ. ನಾನೀಗ ಚಿಕ್ಕಮ್ಮವ್ರನ್ನ ಕರ್ಕೊಂಡು ಹೋಗದೇ ಇದ್ರೆ ತುಂಬ ತೊಂದರೆ ಆಗುತ್ತೆ. ನೀವೇ ಯೋಚನೆ ಮಾಡಿ ಗೌಡ್ರೆ, ಎರಡು ಕುಟುಂಬನೂ ಒಂದಾಗುವಂಥ ಸಮಯ. ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಶರಣ, ಒಂದು ನಿಮಿಷ, ನಾನು ಬರ್ತೀನಿ.